Good evening, children. Welcome to Suchitra Excellent Classes. Today we have learned 4th Standard Bilingual Medium Maths Mela Part 1, Unit 1, Shapes Around Us. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳದಲ್ಲಿನ ಭಾಗ 1ರಲ್ಲಿ ಬರುವಂತಹ ಮೊದಲನೆಯ ಪಾಠ ನಮ್ಮ ಸುತ್ತಲಿನ ಆಕೃತಿಗಳು. ಈ ಒಂದು ಪಾಠದಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 22 ನೋಡಿ, ಪುಟ ಸಂಖ್ಯೆ 22ರವರೆಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪುಟ ಸಂಖ್ಯೆ 1ರಿಂದ ಪೇಜ್ ನಂಬರ್ 1 to 22 ಅಂದರೆ 1ರಿಂದ 22ರವರೆಗೆ ಬರುವಂಥ ಎಲ್ಲ ಒಂದು ಚಟುವಟಿಕೆಗಳನ್ನು ನಾವೀಗಾಗಲೇ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸರಿಯಾಗಿ ಬರೆಯಿರಿ. ಸರಿನಾ? ಇವತ್ತಿನ ದಿನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪೇಜ್ ನಂಬರ್ 23ಯಿಂದ ಕಂಟಿನ್ಯೂ ಮುಂದಿನ ಒಂದು ಪ್ರಶ್ನೆಗಳಿಗೆ ಮುಂದಿನ ವಿವರಣೆಯನ್ನು ಅರ್ಥೈಸಿಕೊಳ್ಳುತ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ಲೆಟ್ ಅಸ್ ಡೂ, ನಾವು ಮಾಡೋಣ. ಫೋಲ್ಡ್ ದ ಸರ್ಕ್ಯುಲರ್ ಪೇಪರ್ ಇನ್ ಹಾಫ್, ವೃತ್ತಾಕಾರದ ಕಾಗದವನ್ನು ಅರ್ಧಕ್ಕೆ ಮಡಚಿ. ನೋಡಿ, ಇಲ್ಲಿ ಕಾಣಿಸ್ತಿರ್ತಕ್ಕಂಥ ವೃತ್ತಾಕಾರದ ಒಂದು ಹಾಳೆ, ಹೌದಾ? ಈ ಒಂದು ವೃತ್ತಾಕಾರದ ಹಾಳೆಯನ್ನು ನಾನು ಏನು ಮಾಡ್ತೀನಿ, ಅರ್ಧ ಭಾಗವನ್ನು ಮಡಚ್ರಿ ಅಂತ ಹೇಳ್ತಾರೆ ಅವರು, ಹೌದಾ? ನೋಡಿ, ಸಮನಾಗಿ ನಾವು ಏನು ಮಾಡ್ತೀವಿ, ಅರ್ಧ ಭಾಗವನ್ನು ಮಡಚಲಾಗಿದೆ. ನೆಕ್ಸ್ಟ್ ಮತ್ತೆ ಏನು ಹೇಳ್ತಾರೆ ಮುಂದೆ ಅಂದರೆ, ನೋಡಿ, ಫೋಲ್ಡ್ ದ ಹಾಫ್ ಅಗೈನ್ ಇನ್ ಹಾಫ್, ಇದನ್ನು ಪುನಃ ಅರ್ಧಕ್ಕೆ ನೀವೇನು ಮಾಡಬೇಕು, ಮತ್ತೆ ಮಡಚಿರಿ. ಈಗ ಅರ್ಧ ಭಾಗ ಇದೆ ಅಲ್ವಾ, ಅದನ್ನೇ ಮತ್ತೆ ಅರ್ಧ ಭಾಗ ಮಡಚಿರಿ. ಇಲ್ಲಿ ನೋಡಿ, ಅಲ್ಲಿ ತೋರಿಸಿದಾರಲ್ವ ಅವರು, ಪೂರ್ಣ ಒಂದು ವೃತ್ತವನ್ನು ಅರ್ಧ ಭಾಗ ಮಡಚಿದ್ವಿ, ಮತ್ತೆ ಅದನ್ನು ಏನು ಮಾಡಿದ್ವಿ, ಮತ್ತೆ ಅರ್ಧ ಮಡಚಿದ್ವಿ, ಹೌದಾ? ಈ ರೀತಿಯಾಗಿ ಅದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಹೀಗೆ ಮುಂದೆ ಏನು ಇನ್ಸ್ಟ್ರಕ್ಷನ್ ಇದೆ ನೋಡಿ, ದ ಲೆಂತ್ ಆಫ್ ದ ಡಯಾಮೀಟರ್ ಈಸ್ ಡಬಲ್ ಆಫ್ ದ ಲೆಂತ್ ಆಫ್ ರೇಡಿಯಸ್. ನೋಡಿ, ಈಗ ಈ ಭಾಗ ವೃತ್ತದ ಒಂದು ಅರ್ಧ ಭಾಗ ನೋಡಿ, ರೇಡಿಯಸ್ ಅಂದರೆ ವೃತ್ತದ ಮಧ್ಯದ ಬಿಂದುವಿನಿಂದ ಅರ್ಧ ಭಾಗ ಪರಿಧಿಯವರೆಗೆ ಇರುವಂತಹ ಭಾಗವನ್ನು ಏನಂತ ಕರೀತಾರೆ, ರೇಡಿಯಸ್ ಅಂತ ಹೇಳಲಾಗುತ್ತೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ರೇಡಿಯಸ್ ಮತ್ತು ಡಯಾಮೀಟರ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ, ಹೌದಲ್ವಾ? ರೇಡಿಯಸ್ ಅಂದರೆ ತ್ರಿಜ್ಯ, ಡಯಾಮೀಟರ್ಸ್ ಅಂದರೆ ವ್ಯಾಸ, ಹೌದಾ? ನೋಡಿ, ರೇಡಿಯಸ್ ಇದರ ಒಂದು ಡಬಲ್ ಏನಿರ್ತದ, ಡಯಾಮೀಟರ್ ಇರ್ತದ, ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಈಸ್ ಡಬಲ್. ನೋಡಿ, ಡಬಲ್ ಅಂದರೆ 2ರಷ್ಟು, ಸರಿನಾ? ಇನ್ನು ನೆಕ್ಸ್ಟ್, ಎ ಸರ್ಕಲ್ ಕ್ಯಾನ್ ಬಿ ಮೇಡ್ ಈಸಿಲಿ ಯೂಸಿಂಗ್ ಎ ಕಂಪಾಸ್. ಆಸ್ಕ್ ಯುವರ್ ಟೀಚರ್ ಟು ಹೆಲ್ಪ್ ಯು ಯೂಸ್ ಎ ಕಂಪಾಸ್. ಮೇಕ್ ದ ಫಾಲೋಯಿಂಗ್ ಡಿಸೈನ್. ಕೈವಾರವನ್ನು ಬಳಸಿ, ನೋಡಿ ತ್ರಿಜ್ಯ ಇರ್ತದಲ್ಲ, ಆ ಕೈವಾರವನ್ನು ಉಪಯೋಗಿಸಿ ವೃತ್ತವನ್ನು ಸುಲಭವಾಗಿ ನಾವು ಮಾಡಬಹುದು. ಕೈವಾರವನ್ನು ಬಳಸಲು ನಿಮ್ಮ ಶಿಕ್ಷಕರ ಸಹಾಯ ಪಡೆಯಿರಿ, ಮುಂದಿನ ವಿನ್ಯಾಸಗಳನ್ನು ರಚಿಸಿರಿ ಅಂತ ಹೇಳ್ತಾರೆ. ನೋಡಿ, ನೀವು ಸಿಗೆ ಒಂದು ತ್ರಿಜ್ಯವನ್ನು ಹಾಕಿ ಏನು ಮಾಡ್ಬೋದು ಅಂದರೆ, ಈ ರೀತಿಯಾಗಿ ಸ್ಟೆಪ್ 1 ಇಲ್ಲಿ ಒಂದು ವೃತ್ತವನ್ನು ತೆಗೆದುಕೊಳ್ಬೇಕು, ಹೌದಾ? ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ವೃತ್ತದ ಮೇಲೆ ಏನು ಮಾಡಬೇಕಪ್ಪ, ಮಧ್ಯದ ಬಿಂದುವಿನ ಮೇಲೆ ಮತ್ತೆ ಅದನ್ನು ಇಟ್ಟು, ಅದನ್ನು ಏನು ಮಾಡಬೇಕು, ಈ ಪರಿಧಿಯ ಮೇಲೆ ಇಟ್ಟು ಮತ್ತೊಂದು ತ್ರಿಜ್ಯವನ್ನು ಹಾಕಬೇಕು. ಅದೇ ಒಂದು ಪರಿಧಿ, ಅದೇ ವೃತ್ತದ ಮೇಲೆ ಮತ್ತೊಂದು ಪರಿಧಿಯ ಮೇಲೆ ಇಟ್ಟು ಮತ್ತೊಂದು ವೃತ್ತವನ್ನು ಹಾಕಬೇಕು. ಎಲ್ಲವೂ ಕೂಡ ಈ ಒಂದು ಮೇನ್ ಅಂದರೆ ಮೊದಲನೇ ಒಂದು ವೃತ್ತದ ಮೇಲೆ ಏನಾಗ್ತದೆ, ಪಾಯಿಂಟ್ ಮೇಲೆ ಸರ್ಕಲ್ ಆಗ್ತಾ ಬರ್ತದೆ. ಹೀಗೆ ಬಂದು ಏನಾಗ್ತದೆ, ಒಂದು ವೃತ್ತ ಆಗ್ತದೆ, ಒಂದು ಡಿಸೈನ್ ಆಗ್ತದೆ. ಹೂವಿನ ಆಕಾರದಲ್ಲಿ ಒಂದು ವೃತ್ತಗಳ ಸಹಾಯದಿಂದ ನಾವೇನು ಮಾಡ್ಬೋದು, ಚಿತ್ರವನ್ನು ಈ ರೀತಿಯಾಗಿ ಬಿಡಿಸಬಹುದು. ನೆಕ್ಸ್ಟ್, ಲುಕ್ ಎಟ್ ದ ಕಾರ್ಪೆಟ್ ಡಿಸೈನ್ ಎ ಬ್ಯೂಟಿಫುಲ್ ಸರ್ಕಲ್ ರೈಟ್. ನೆಲಹಾಸಿನ ವಿನ್ಯಾಸವನ್ನು ಗಮನಿಸಿ, ಒಂದು ಸುಂದರವಾದ ವೃತ್ತ ಅಲ್ಲವೇ? ನೋಡಿ, ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಚಿತ್ರ ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಈ ಚಿತ್ರದ ಮೇಲೆ ನೋಡಿ ಹೂ ಇದೆ, ಹೌದಾ? ಈ ಒಂದು ಸರ್ಕಲ್ ಇದೆ, ಇದರಲ್ಲಿ ಏನಿದೆ, ಮಧ್ಯದ ಬಿಂದು, ಇದನ್ನು ಎ ಅಂತ ತಿಳ್ಕೊಳ್ಳೋಣ. ನೋಡಿ, ಮಾರ್ಕ್ ದ ಸೆಂಟರ್, ರೇಡಿಯಸ್ ಆ್ಯಂಡ್ ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಡಿಸೈನ್ ವಿತ್ ಎನಿ ಕಲರ್ ಆಫ್ ಯುವರ್ ಚಾಯ್ಸ್.
ವೃತ್ತಾಕಾರದ ವಿನ್ಯಾಸದಲ್ಲಿ ಕೇಂದ್ರ, ತ್ರಿಜ್ಯ, ವ್ಯಾಸವನ್ನು ಆಯ್ಕೆ ಯಾವುದಾದ್ರೂ ಬಣ್ಣದಿಂದ ಗುರುತಿಸ್ರಿ ಅಂತ ಹೇಳ್ತಾರೆ. ನೋಡಿರಿ, ವೃತ್ತಾಕಾರದ ಕೇಂದ್ರ ಬಿಂದು ಯಾವುದು? ಎ. ಹೌದಾ? ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎ. ಈ ಬಿಂದುವಿನಿಂದ ನಾವೇನು ಮಾಡ್ತೀವಿ? ಕೇಂದ್ರಕ್ಕೆ ಒಂದು ತ್ರಿಜ್ಯವನ್ನು ಎಳಿತೀನಿ. ಹೌದಾ? ನೇರವಾಗಿ ನೋಡಿ, ಈ ಒಂದು ಬಿಂದುವಿನಿಂದ ನೇರವಾಗಿ ಬಂದು ಸೇರೋದೇ ತ್ರಿಜ್ಯ, ರೇಡಿಯಸ್. ಹೌದಾ? ತ್ರಿಜ್ಯ ಅಥವಾ ಇಂಗ್ಲೀಷ್ನಲ್ಲಿ ರೇಡಿಯಸ್ ಅಂತ ಹೇಳ್ತೀವಿ. ಇನ್ನು ವ್ಯಾಸ ಹೇಗಿದೆ ನೋಡಿ, ಈ ಒಂದು ಪರಿಧಿಯಿಂದ ಬಿಂದುವಿನ ಮೂಲಕ ನೇರವಾಗಿ ಕೊನೆಯ ಒಂದು ಈ ಪರಿಧಿಯಿಂದ ಈ ಪರಿಧಿಯವರೆಗೆ ಇರುವಂತಹ ಭಾಗವನ್ನು ಏನಂತ ಕರೀತಾರೆ? ವ್ಯಾಸ ಅಂತ ಹೇಳಲಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇಲ್ಲಿ ತ್ರಿಜ್ಯ ಬಿಂದುವಿನಿಂದ ಹಿಡಿದು ಪರಿಧಿಯವರೆಗೆ ಇರುವಂಥದ್ದು ತ್ರಿಜ್ಯ. ಈ ಒಂದು ಪರಿಧಿಯಿಂದ ಕೊನೆಯವರೆಗೆ ಈ ಒಂದು ವೃತ್ತದ ಪೂರ್ಣ ಹೊರಭಾಗ ಇಲ್ಲಿಂದ ಇಲ್ಲಿಯವರೆಗೆ ಮಧ್ಯ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಈ ಅಂತರವನ್ನು ಏನಂತ ಕರೀತಾರೆ? ವ್ಯಾಸ ಅಂತ ಹೇಳಲಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪೇಜ್ ನೋಡಿ, ಲುಕ್ ಎಟ್ ದ ವೀಲ್ಸ್. ಇಲ್ಲಿ ವೀಲ್ಸ್ ಕಾಣಿಸ್ತಾ ಇದೆಯಲ್ವಾ? ಎಲ್ಲರೂ ನೋಡ್ತಾ ಇದ್ದೀರಾ? 4 ವೀಲ್ಸ್ ಇವೆ. ಹೌದಾ? ಈ 4 ವೀಲ್ಸ್ನಲ್ಲಿ ಚಕ್ರಗಳನ್ನು ಗಮನಿಸ್ರಿ. ಆಲ್ ವೀಲ್ಸ್ ಲುಕ್ ಲೈಕ್ ಸರ್ಕಲ್ಸ್. ಎಲ್ಲ ಚಕ್ರಗಳು ಹೆಂಗೆ ಕಾಣಿಸ್ತಾ ಇವೆ? ವೃತ್ತಗಳ ಥರ ಕಾಣಿಸ್ತಾ ಇವೆ. ನೋಡಿ, ಆಲ್ ವೀಲ್ಸ್ ಲುಕ್ ಲೈಕ್ ಸರ್ಕಲ್ಸ್. ಈ ಎಲ್ಲ ಒಂದು ಚಕ್ರಗಳು ಹೆಂಗೆ ಕಾಣಿಸ್ತಾ ಇವೆ ಅಂದರೆ ವೃತ್ತದ ಥರನೇ ಕಾಣಿಸ್ತಾ ಇದೆ. ಹೌದಾ? ನೋಡಿ, ಎ, ಬಿ, ಸಿ, ಡಿ 4 ವೃತ್ತಗಳು ಇಲ್ಲಿ ಇವೆ. ಹೌದಾ? ನೆಕ್ಸ್ಟ್, ನೇಮ್ ದ ವೀಲ್ ವಿತ್ ದ. ಇವುಗಳನ್ನು ಹೊಂದಿರುವ ಚಕ್ರವನ್ನು ಹೆಸರಿಸಿರಿ ಅಂತ ಹೇಳ್ತಾರೆ. ಲಾಂಗೆಸ್ಟ್ ರೇಡಿಯಸ್ ಅಂದರೆ ಇವೆಲ್ಲವುಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ವೀಲ್ ಯಾವ್ದು ಹೇಳಿ ನೋಡೋಣ? ಸಿ ವೀಲ್. ಹೌದಲ್ವಾ? ಸಿ ವೀಲ್ ಏನಾಗಿದೆ? ದೊಡ್ಡದಾಗಿದೆ. ಅತಿ ಉದ್ದದ ತ್ರಿಜ್ಯ. ತ್ರಿಜ್ಯ ಅಂದರೆ ಮಧ್ಯದ ಬಿಂದುವಿನಿಂದ ಒಂದು ಪರಿಧಿಗೆ ಇರುವಂಥ ಭಾಗ. ಇದೇನಾಗಿದೆ? ಇದು ದೊಡ್ಡದಾಗಿದೆ. ನೋಡಿ, ಇವೆಲ್ಲವುಗಳು ಚಿಕ್ಕ ಚಿಕ್ಕದಾಗಿವೆ. ಅದಕ್ಕೋಸ್ಕರ ಇದು ತ್ರಿಜ್ಯ ದೊಡ್ಡದಿರೋದ್ರಿಂದ ಇದು ಅತಿ ಉದ್ದದ ತ್ರಿಜ್ಯ ಅಂತ ಹೇಳ್ತೀವಿ. ಅಂದರೆ ಲಾಂಗೆಸ್ಟ್ ರೇಡಿಯಸ್. ಇನ್ನು ಶಾರ್ಟೆಸ್ಟ್ ರೇಡಿಯಸ್, ಅತಿ ಚಿಕ್ಕ ಒಂದು ತ್ರಿಜ್ಯ ಯಾವುದಪ್ಪ ಅಂದ್ರೆ ಇದು ಡಿ ಭಾಗ. ನೋಡಿ, ಈ ಎಲ್ಲ ವೀಲ್ಗಳಲ್ಲಿ ಚಿಕ್ಕದಾಗಿರೋದು ಡಿನೇ ಅಲ್ವಾ? ಅದಕ್ಕೋಸ್ಕರ ಈ ಮಧ್ಯಭಾಗದಿಂದ ಇಲ್ಲಿಯವರೆಗೆ ಸಿಗುವಂಥ ತ್ರಿಜ್ಯ ಚಿಕ್ಕದಾಗೇ ಇರ್ತದೆ. ಇನ್ನು ಲಾಂಗೆಸ್ಟ್ ಡಯಾಮೀಟರ್ ಮೀನ್ಸ್ ಅತಿ ಉದ್ದದ ವ್ಯಾಸ ಯಾವುದಪ್ಪ? ಸಿ. ನೋಡಿ, ಇದು ವೀಲ್ ದೊಡ್ಡದಿರೋದ್ರಿಂದ ಯಾವುದೇ ಇರಲಿ, ತ್ರಿಜ್ಯ ಇರಲಿ, ವ್ಯಾಸ ಇರಲಿ, ಅಥವಾ ಡಯಾಮೀಟರ್ ಇರಲಿ, ರೇಡಿಯಸ್ ಇರಲಿ, ಅತಿ ಉದ್ದವಾಗಿರೋದೇ ಇದು ಸಿ. ಇನ್ನು ಶಾರ್ಟೆಸ್ಟ್ ಡಯಾಮೀಟರ್, ಅತಿ ಚಿಕ್ಕ ವ್ಯಾಸ ಯಾವುದು? ಇದೆ ಡಿ. ಅಂದರೆ ಇದು ಚಿಕ್ಕದಾಗಿರೋದ್ರಿಂದ ಇದರಲ್ಲಿ ಬರುವಂತಹ ತ್ರಿಜ್ಯ, ವ್ಯಾಸ ಎರಡೂ ಕೂಡ ಚಿಕ್ಕದಾಗಿಯೇ ಇರ್ತದೆ. ಇನ್ನು ನೆಕ್ಸ್ಟ್, ಫಜಲಿಂಗ್ ಶೇಪ್ಸ್, ಗೊಂದಲವನ್ನುಂಟು ಮಾಡುವಂಥ ಆಕೃತಿಗಳು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ ಆಕೃತಿಗಳು? ಇವೆಲ್ಲವುಗಳು ಗೊಂದಲವನ್ನು ಉಂಟು ಮಾಡ್ತವೆ. ಇದರಲ್ಲಿ ಸಾಕಷ್ಟು ಆಕೃತಿಗಳನ್ನು ನಾವು ನೋಡ್ತೀವಿ. ಐಡೆಂಟಿಫೈ ದ ಹಿಡನ್ ಶೇಪ್ಸ್ ಆ್ಯಂಡ್ ರೈಟ್ ದೇರ್ ನೇಮ್ಸ್. ಇಲ್ಲಿ ಮರೆಯಾಗಿರ್ತಕ್ಕಂಥ ಆಕೃತಿಗಳನ್ನು ಗುರುತಿಸಿ ಏನು ಮಾಡಬೇಕು? ಅವುಗಳ ಹೆಸರುಗಳನ್ನು ಬರೀರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ತ್ರಿಜ್ಯ ಇದೆ, ಕಾಣಿಸ್ತಾ ಇದೆಯಾ? ನೋಡಿ, ಹೀಗೆ ಇಲ್ಲಿರೋದು ಒಂದು ತ್ರಿಜ್ಯ. ಇನ್ನು ವೃತ್ತ ಕಾಣಿಸ್ತಾ ಇದೆಯಾ? ಈ 2 ಆಕೃತಿಗಳು. ಇದು ಸಿಲಿಂಡರ್ ಆಕೃತಿ. ಹೌದಾ? ಇದೇನಿದು? ಆಯತಾಕೃತಿ. ಇಲ್ಲಿ ಕೂಡ ಒಂದು ತ್ರಿಜ್ಯ ಇದೆ. ಹೌದಾ? ಇಲ್ಲಿ ಒಂದು ಚೌಕ. ನೋಡಿ, ಎಷ್ಟೊಂದು ಆಕೃತಿಗಳು ಇದರಲ್ಲಿ ಕಂಡು ಬರುತ್ತವೆ. ಅವುಗಳನ್ನ ಈಗ ಒಂದೊಂದಾಗಿ ಇಲ್ಲಿ ಬರೆಯೋಣ. ನೋಡಿ, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್, ಸಿಲಿಂಡರ್. ಹೌದಾ? ಇಲ್ಲಿರ್ತಕ್ಕಂಥದ್ದು ನೋಡಿ, ಇದೊಂದು ಟ್ರಯಾಂಗಲ್, ಸರ್ಕಲ್, ಸಿಲಿಂಡರ್, ರೆಕ್ಟ್ಯಾಂಗಲ್, ಸ್ಕ್ವೇರ್. ಅದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಆಯತ, ತ್ರಿಭುಜ, ಚೌಕ, ವೃತ್ತ, ಸಿಲಿಂಡರ್. ಈ ಎಲ್ಲ ಆಕೃತಿಗಳು ಇಲ್ಲಿ ಏನಾಗಿವೆ? ಹೈಡ್ ಆಗಿವೆ. ಗೊಂದಲವನ್ನುಂಟು ಮಾಡುವಂಥ ಆಕೃತಿಗಳಲ್ಲಿ ಇವೆಲ್ಲವುಗಳು ಕಂಡುಬರುತ್ತವೆ. ಸೆಕೆಂಡ್ ಒನ್, ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಟ್ರಯಾಂಗಲ್ ಇಂಟು 1 ಸ್ಕ್ವೇರ್ ಆ್ಯಂಡ್ 2 ಟ್ರಯಾಂಗಲ್ಸ್. ಈ ಒಂದು ತ್ರಿಭುಜ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಾ ಮಕ್ಕಳೇ? ಇಲ್ಲಿ ನೋಡಿ, ಒಂದು ತ್ರಿಭುಜ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಅವರು ಗುರುತು ಮಾಡ್ತಿರ್ತಕ್ಕಂಥ ಒಂದು ತ್ರಿಭುಜ. ಅದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಒಂದು ಚೌಕ ಮತ್ತು 2 ತ್ರಿಭುಜಗಳಾಗುವಂತೆ ಅದನ್ನು ಏನು ಮಾಡಬೇಕು? ವಿಭಾಗಿಸಲು 2 ರೇಖೆಗಳನ್ನು ಎಳಿರಿ. ಈ ಒಂದು ತ್ರಿಭುಜದಲ್ಲಿ ಒಂದು ಚೌಕ ಆಗಬೇಕು
ಮತ್ತೆ 2 ತ್ರಿಭುಜಗಳು ಉಂಟಾಗಬೇಕು. ಅಂಥದ್ದನ್ನು 2 ಲೈನ್ಸ್ ಏನು ಮಾಡಬೇಕು ಹಾಕಿ 2 ಲೈನನ್ನು ಹಾಕಿ 1 ಸ್ಕ್ವೇರ್ 2 ಟ್ರಯಾಂಗಲ್ನ ರಚನೆ ಮಾಡಬೇಕು. ನೋಡಿ ಈಗ 1 ಲೈನ್ ಕಾಣಿಸ್ತಾ ಇದೆಯಾ, 1 ಲೈನ್ 2 ಲೈನ್. ಅವ್ರು ಏನು ಹೇಳಿದ್ದಾರೆ, 2 ಲೈನನ್ನು ಬಳಸಿರಿ ಅಂತ ಹೇಳ್ತಾರೆ. 2 ಒಂದು ಸ್ಕ್ವೇರ್ ರಚನೆ ಆಯಿತು, ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ, ಒಂದು ಸ್ಕ್ವೇರ್ ರಚನೆ ಆಯ್ತಲ್ವ ಇದು. ನೋಡಿ ನಾವು 2 ಲೈನ್ಸ್ ಅಷ್ಟೇ ಎಳೆದೀವಿ, ಒಂದು ಸ್ಕ್ವೇರ್. ಮತ್ತು ಇಲ್ಲಿ ಒಂದು ತ್ರಿಭುಜ ಕಾಣಿಸ್ತಾ ಇದೆಯಾ ಮಕ್ಕಳೇ, ನೋಡಿ ಇದು ಒಂದು ತ್ರಿಭುಜ. ಅದೇ ತೆರನಾಗಿ ಇದು ಒಂದು ಕೂಡ ತ್ರಿಭುಜ. 2 ಟ್ರಯಾಂಗಲ್ಸ್ 1 ಸ್ಕ್ವೇರ್ ಈಸ್ ರೆಡಿ. ನಾವು 2 ಲೈನ್ಗಳನ್ನು ಹಾಕಿ ಒಂದು ಚೌಕ ಮತ್ತು ಒಂದು 2 ತ್ರಿಭುಜಗಳನ್ನು ರಚನೆ ಮಾಡಲಾಗಿದೆ, ಸರಿನಾ. ಅದೇ ತೆರನಾಗಿ ನೆಕ್ಸ್ಟ್ ಥರ್ಡ್ ಒನ್, ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಸ್ಕ್ವೇರ್ ಇಂಟು 3 ಟ್ರಯಾಂಗಲ್ಸ್. ಚೌಕ ಇದೆ, ಇಲ್ಲೊಂದು ಚೌಕ ಕಾಣಿಸ್ತಾ ಇದೆಯಾ, ಈ ಚೌಕದಲ್ಲಿ 3 ತ್ರಿಭುಜಗಳಾಗಬೇಕು. ಹೌದಾ, 3 ತ್ರಿಭುಜಗಳಾಗುವಂತೆ 2 ರೇಖೆಗಳನ್ನು ಎಳೆಯಿರಿ ಅಂತ ಹೇಳ್ತಾರೆ ಅವರು. ನೋಡಿ 3 ತ್ರಿಭುಜ ಆಗಬೇಕು, ಒಂದೇ ಒಂದು ಚೌಕದಲ್ಲಿ 3 ತ್ರಿಭುಜ ಆಗಬೇಕು. ಬಟ್ ಲೈನ್ಸ್ ಎಷ್ಟಾಗಬೇಕು, 2 ಲೈನ್ ಮಾತ್ರ ನೀನು ಹಾಕಬೇಕು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವೇನು ಮಾಡೋಣ ಈಗ ನೋಡಿ, 1 ಲೈನ್ ಹಾಕಿದ್ದೀನ, 2 ಲೈನ್ ನೋಡಿ, 2 ಲೈನ್ ಆಯಿತಾ. ಇಲ್ಲಿ 3 ತ್ರಿಭುಜಗಳಾದವು, 1 ಕಾಣಿಸ್ತಾ ಇದೆಯಾ, ಇದು 1, ಇದು 2, ನೆಕ್ಸ್ಟ್ ಇದು 3, 3 ತ್ರಿಭುಜಗಳಾದವು, ಹೌದಲ್ವಾ. ನೆಕ್ಸ್ಟ್ ನಾವು 2 ಗೆರೆಗಳನ್ನು ಎಳೆದು 3 ತ್ರಿಭುಜಗಳನ್ನು ರಚನೆ ಮಾಡಿದ್ದೇವೆ. ಇನ್ನು 4th ಕ್ವೆಶನ್, ಡ್ರಾ ಲೈನ್ಸ್ ಟು ಶೋ ದ ಕಟ್ಸ್ ನೀಡೆಡ್ ಆನ್ ದ ಶೇಪ್ಸ್ ಇನ್ ದ ಲೆಫ್ಟ್ ಕಾಲಮ್ ಟು ಗೆಟ್ ದ ಸ್ಮಾಲರ್ ಶೇಪ್ಸ್ ಆನ್ ದ ರೈಟ್. ಬಲಭಾಗದಲ್ಲಿರ್ತಕ್ಕಂಥ ಚಿಕ್ಕ ಆಕೃತಿಗಳು ಕಾಣಿಸ್ತಾ ಇದೆಯಲ್ವಾ, ಇವುಗಳನ್ನು ಪಡಿಬೇಕಂದ್ರೆ ನಾವೇನು ಮಾಡಬೇಕು, ಈ ಎಡಭಾಗದಲ್ಲಿರ್ತಕ್ಕಂಥ ಆಕಾರಗಳ ಮೇಲೆ ಅಗತ್ಯವಾಗಿರ್ತಕ್ಕಂಥ ಛೇದನವನ್ನು ಮಾಡಬೇಕು, ಅಂದರೆ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಈ ರೀತಿಯ ಬೇರೆ ಬೇರೆ ಆಕೃತಿಗಳು ನಮಗೆ ಸಿಗ್ತವ. ಯಾವ ರೀತಿ ಅದನ್ನು ನಾವು ಕಟ್ ಮಾಡಬೇಕು, ಈಗ ಒಂದೊಂದಾಗಿ ನೋಡೋಣ. ನೋಡಿ, ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಮೊದಲನೇ ಆಕೃತಿಯನ್ನು ನಾವು ಕಟ್ ಮಾಡೋಣ. ಈಗ ನೋಡಿ, ಇಲ್ಲಿಂದ ಹೀಗೆ ಒಂದು ಲೈನನ್ನು ಎಳೆಯೋಣ. ಈ ಭಾಗ ಮತ್ತು ಈ ಭಾಗ, ಇವೆರಡೂ ಭಾಗವನ್ನು ನಾವು ತೆಗೆದ್ರೆ ಏನಾಗುತ್ತಾ, ಈ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಚೌಕ ಇದು ಸಿಗ್ತದೆ. ಆಮೇಲೆ ಈ ಭಾಗ ಏನಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವೆರಡು ಈ ಆಕೃತಿಗಳಾಗ್ತವೆ, ಸರಿನಾ. ಇನ್ನು ನೆಕ್ಸ್ಟ್ ಚೌಕ ಸ್ಕ್ವೇರ್ ಇದೆಯಲ್ಲ, ಈ ಸ್ಕ್ವೇರ್ನನ್ನು 4 ಭಾಗಗಳು ಈ ಆಕೃತಿಯನ್ನು ಪಡಿಬೇಕಂದ್ರೆ ಏನು ಮಾಡಬೇಕು ನಾವು, ಹೀಗೆ ಇಲ್ಲಿಂದ ನೇರವಾಗಿ ಹೀಗೆ, ಇದು ಒಂದಾಯಿತು, ಸರಿನಾ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಆಕೃತಿ ಆಯಿತು. ಅದೇ ತೆರನಾಗಿ ಹೀಗೆ ಇದು 2ನೇ ಆಕೃತಿ ಕಾಣಿಸ್ತಾ ಇದೆಯಾ. ನೆಕ್ಸ್ಟ್ ಅದೇ ತೆರನಾಗಿ ಹೀಗೆ 3, ಇದು 3, ಇದು 4, ಈ ಭಾಗ ಇದಾಯಿತು. ನೆಕ್ಸ್ಟ್ ಕಾಣಿಸ್ತಾ ಇದೆಯಾ, 1 2 3 4, 1 2 3 4, ಈ ರೀತಿಯ ಒಂದು ಭಾಗಗಳನ್ನು ನಾವು ಮಾಡಬಹುದು. ಇನ್ನು ಈ ತ್ರಿಕೋನದಲ್ಲಿ, ಈ ತ್ರಿಭುಜದಲ್ಲಿ ನೋಡಿ 1 2 3 4 ಭಾಗಗಳು ನಮಗೆ ಸಿಗಬೇಕು. ಯಾವ್ಯಾವಪ್ಪ ಅವು ನೋಡೋಣ. ಈಗ ನೋಡಿ, ಈ 3ನೇ ಆಕೃತಿಯನ್ನು ನಾವು ಬಳಸಿಕೊಂಡು ಇದರಲ್ಲಿ ಕಟ್ಗಳನ್ನು ಮಾಡಿ ಏನು ಮಾಡಬೇಕು, ಈ 1 2 3 4 ಆಕೃತಿಗಳನ್ನು ನಾವು ಪಡಿಬೇಕು, ಹೌದಾ. ಈಗ ಈ ಮೊದಲನೇ ಆಕೃತಿ ತ್ರಿಭುಜವನ್ನು ಪಡೆಯಲು ನಾನು ಏನು ಮಾಡ್ತೀನಿ ಅಂದರೆ, ಇಷ್ಟು ಮೇಲ್ಭಾಗವನ್ನು ನಾನು ಏನು ಮಾಡ್ತೀನಿ, ಕಟ್ ಮಾಡ್ತೀನಿ, ಸರಿನಾ. ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ, ಈ 2 ಚಿಕ್ಕ ಚಿಕ್ಕ ತ್ರಿಭುಜಗಳನ್ನು ಪಡೆಯಲು ಇಲ್ಲಿ ಏನು ಮಾಡ್ತೀನಿ, ಈ ಒಂದು ಎಡ್ಜ್ಗಳನ್ನು ಹೀಗೆ ಕಟ್ ಮಾಡ್ತೀನಿ. ಆಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಈ ಆಕೃತಿ ಸಿಗ್ತದೆ, ಗೊತ್ತಾಯ್ತಾ. ನೋಡಿ, ಈ ಶೇಪ್ ಕಟ್ ಆದ ತಕ್ಷಣ ಇವೆರಡೂ ಭಾಗಗಳು ಹೊರಬರ್ತವೆ, ಇವೆರಡೂ ಭಾಗಗಳು, ಈ ಭಾಗನೂ ಹೋಗುತ್ತೆ. ಆಗ ಉಳಿದಿರುವಂಥದ್ದು ಈ ಭಾಗ ಮಾತ್ರ, ಸರಿನಾ. ನೆಕ್ಸ್ಟ್ ಕಾರ್ಡ್ ಗೇಮ್, ಕಾರ್ಡ್ ಆಟ. ಸಾರ್ಟ್ ದ 2D shape cards given at the end of the book into 3 groups according to their sides.
ಪುಸ್ತಕದ ಕೊನೆಯಲ್ಲಿ ನೀಡಿರುವಂತಹ 2D ಆಕೃತಿಗಳನ್ನು ನೋಡಿ, ಅವುಗಳನ್ನು ಬಳಸಿಕೊಂಡು ಅವುಗಳ ಬಾಹುಗಳಿಗೆ ಅನುಗುಣವಾಗಿ 3 ಗುಂಪುಗಳಾಗಿ ವಿಂಗಡಿಸಿ ಅಂತ ಹೇಳ್ತಾರೆ. ಡ್ರಾ ದ ಸಾರ್ಟೆಡ್ ಶೇಪ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಎಕ್ಸ್ಪ್ಲೇನ್ ವೈ ಯು ಸಾರ್ಟೆಡ್ ಯುವರ್ ಶೇಪ್ಸ್ ಇನ್ ದಿಸ್ ವೇ. ನೋಡಿ, ಈ ಒಂದು ಪಠ್ಯ ಪುಸ್ತಕದ ಕೊನೆಯಲ್ಲಿ ಏನಿದೆ ಅಂದ್ರೆ 2D ಶೇಪ್ಸ್ ಇದೆ, ಅವುಗಳನ್ನು ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆಯ ಪ್ರಕಾರ ಏನು ಮಾಡಬೇಕಂದ್ರೆ, ಈ ಪಠ್ಯ ಪುಸ್ತಕದ ಕೊನೆಯಲ್ಲಿ ಏನಿದೆ ಅಂದ್ರೆ ಈ 2D ಶೇಪ್ಸ್ ಇವೆ. ಹೌದಾ, ಈ 2D ಶೇಪ್ಸ್ 2 ಆಯಾಮದ ಆಕೃತಿಗಳು. ಇಲ್ಲಿ ಕಾಣಿಸ್ತಿರ್ತಕ್ಕಂಥ 1 2 3 4 5 6 ಈ 6 ಆಕೃತಿಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ಸರಿಯಾಗಿ ವಿಂಗಡಣೆ ಮಾಡಿ, ಇಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ನಂತರದಲ್ಲಿ ಇಲ್ಲಿ 3 ಕಾಲಮ್ಗಳನ್ನು ಕೊಡಲಾಗಿದೆ. ಅವುಗಳ ಪ್ರಕಾರಗಳ ಅವನ್ನ ಏನು ಮಾಡಬೇಕಪ್ಪ ಅಂದ್ರೆ 3 ಬಾಕ್ಸ್ನಲ್ಲಿ ಬರೆದು ಅವುಗಳನ್ನು ಯಾವ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿದ್ದೀವಿ ಅನ್ನೋದನ್ನು ಅದರ ಪಕ್ಕದಲ್ಲಿನೇ ಬರಿಬೇಕು. ಈಗ ನಾನು ಒಂದೊಂದಾಗಿ ಹೇಗೆ ಅವುಗಳನ್ನು ವಿಂಗಡಿಸಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿ. ನೋಡಿ, ಈ 2D ಶೇಪ್ಸನ್ನು 2 ಆಯಾಮದ ಆಕೃತಿಗಳು ಅಂದರೆ ಸೇಮ್ ಇರತಕ್ಕಂಥ 2 ಆಯಾಮದ ಆಕೃತಿಗಳನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಚೌಕ. ಹೌದಾ, ನೇರವಾಗಿರ್ತಕ್ಕಂಥ ಒಂದು ಆಕೃತಿ. ಇಲ್ಲಿ ಯಾವುದೇ ರೀತಿಯ ವಕ್ರ ಆಕೃತಿ ಯಾವುದೂ ಇಲ್ಲ. ಅದನ್ನು ಹೋಲುವಂತಹ ಆಕೃತಿ ಯಾವುದಪ್ಪ ಅಂದ್ರೆ ಇದು ತ್ರಿಭುಜ. ಇದು ಒಂದನೇದ್ರೊಳಗೆ ಬರ್ತದೆ, ಇದು ಕೂಡ ಮೊದಲನೇದು. ಸರಿನಾ? ಇನ್ನು ಉಳಿದಿರ್ತಕ್ಕಂಥ 4 ಆಕೃತಿಗಳು ನೋಡಿ, ಇದೇನಾಗಿದೆ ಪೂರ್ತಿ ಒಂದು ವೃತ್ತ. ಇದು ಎರಡನೆಯ ಒಂದು ವೃತ್ತ. ಸರಿನಾ? ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಇದು ಕೂಡ ಎರಡನೆಯ ಒಂದು ವೃತ್ತ. ಅಂದರೆ ವೃತ್ತ ಇದು ನೋಡಿ, ಇದು ಕೂಡ ಏನಾಗಿದೆ ಒಂದು ತತ್ತಿಯ ಆಕಾರದಲ್ಲಿದೆ. ಇದು ವೃತ್ತದ ಆಕಾರ, ಹೌದಲ್ವಾ? ಎರಡೂ ಕೂಡ ವಕ್ರವಾಗಿದೆ. ಇನ್ನು ಉಳಿದಿರುವಂತೆ ಇದೇನಿದೆ ಅರ್ಧ ಭಾಗ ಸ್ಟ್ರೇಟ್ ಲೈನ್, ಅರ್ಧ ಭಾಗ ವಕ್ರ. ಇದನ್ನೇ ಹೋಲುವಂಥದ್ದು ಅರ್ಧ ಭಾಗ ಸ್ಟ್ರೇಟ್ ಲೈನ್, ಅರ್ಧ ಭಾಗ ವಕ್ರ. ಇದು ಮೂರನೆಯ ಒಂದು ಕಾಲಮ್ನಲ್ಲಿ ಬರುವಂಥ ಒಂದು ಆಕೃತಿಗಳಾಗಿವೆ. ಅರ್ಥ ಆಯ್ತಾ? ಇದು 1, ಇದು 2, ಇದು 3. ಇವುಗಳನ್ನು ಈಗ 3 ಕಾಲಮ್ಗಳಲ್ಲಿ ಬರೆಯುತ್ತಾ ಹೋಗೋಣ. ನೋಡಿ, ಗ್ರೂಪ್ 1ನಲ್ಲಿ ನಾವು 6 ಚಿತ್ರಗಳಿದ್ವು. ಅವುಗಳಲ್ಲಿ ಏನು ಮಾಡಿದ್ದೀವಿ, 2 ಏನು ಮಾಡಿದ್ದೀವಿ ಡಿವೈಡ್ ಮಾಡಲಾಗಿದೆ. ಗ್ರೂಪ್ 1ನಲ್ಲಿ ತ್ರಿಭುಜ ಮತ್ತು ಚೌಕ. ಹೌದಾ? ಮೇಡ್ ಅಪ್ ಆಫ್ ಓನ್ಲಿ ಸ್ಟ್ರೇಟ್ ಲೈನ್ಸ್. ನೇರ ಸರಳ ರೇಖೆಯಿಂದ ರಚನೆಯಾಗಿವೆ. ಹೌದಲ್ವಾ? ನೋಡಿ, ಇಲ್ಲಿ ಯಾವುದೇ ರೀತಿಯ ವಕ್ರರೇಖೆ ಇಲ್ಲ. ಇದು ಸರಳ ಮತ್ತು ನೇರವಾಗಿರ್ತಕ್ಕಂಥ ರೇಖೆಯಿಂದ ರಚನೆಯಾಗಿದೆ. ಸೆಕೆಂಡ್ ಗ್ರೂಪ್ನಲ್ಲಿ ಒಂದು ಸರ್ಕಲ್ ಇದೆ, ವೃತ್ತ ಇದೆ. ಅದೇ ತೆರನಾಗಿ ಒಂದು ಎಗ್ ಶೇಪ್ ಇದೆ. ಮೇಡ್ ಅಪ್ ಆಫ್ ಓನ್ಲಿ ಕರ್ವ್ಡ್ ಲೈನ್ಸ್. ಇದು ಕೇವಲ ಏನಾಗಿದೆ ವಕ್ರ ರೇಖೆಯಿಂದ ರಚನೆಯಾಗಿದೆ. ಇಲ್ಲಿ ಯಾವುದೇ ರೀತಿಯ ನೇರ ರೇಖೆ ಇಲ್ಲ. ಇನ್ನು ಗ್ರೂಪ್ 3 ಇಲ್ಲಿ ಏನಾಗಿದೆ ಅಂದ್ರೆ ಅರ್ಧ ಸರಳ ಅರ್ಧ ವಕ್ರ. ಇಲ್ಲಿಯೂ ಕೂಡ ನೋಡಿ, ಇದು ಕೂಡ ಏನಾಗಿದೆ ಹಾಫ್ ಸ್ಟ್ರೇಟ್ ಲೈನ್ ಹಾಫ್ ಸರ್ಕಲ್. ಮೇಡ್ ಅಪ್ ಆಫ್ ಬೋತ್ ಸ್ಟ್ರೇಟ್ ಆ್ಯಂಡ್ ಕರ್ವ್ಡ್ ಲೈನ್ಸ್. ನೇರ ಮತ್ತು ವಕ್ರ ಎರಡೂ ರೇಖೆಗಳನ್ನು ಪಡೆದಿವೆ. ನೇರ ಮತ್ತು ವಕ್ರ ಎರಡನ್ನೂ ಕೂಡ ಹೊಂದಿರುವಂಥ ಆಕೃತಿಗಳು ಇವೆರಡೂ ಆಗಿರೋದ್ರಿಂದ ಆ ಆಧಾರದ ಮೇಲೆ ಏನು ಮಾಡಲಾಗಿದೆ, ಇವುಗಳನ್ನ 3ನೇ ಗುಂಪಿಗೆ ತೆಗೆದುಕೊಳ್ಳಲಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಲೆಟ್ ಅಸ್ ಟ್ರೈ. ನಾವು ಪ್ರಯತ್ನಿಸೋಣ. ಏನಂತ ಪ್ರಯತ್ನಿಸೋಣ ನೋಡೋಣ. ಸ್ಕ್ವಿಗ್ಲಿ ಸ್ಪೈಡರ್ಸ್. ಗೊನಗಾಟದ ಜೇಡ. Squiggly, the spider likes to make webs in different shapes. One day, she begins to make triangular webs. ಗೊನಗಾಟದ ಜೇಡ ವಿಭಿನ್ನ ಆಕಾರಗಳಲ್ಲಿ ಬಲೆಗಳನ್ನು ಮಾಡಲು ಬಯಸುತ್ತವೆ. ಅಂದರೆ ನೋಡಿ, ಇಲ್ಲಿ ಜೇಡ ಕಾಣಿಸ್ತಾ ಇದೆಯಲ್ವಾ? ಇದು ಏನಾಗಿದೆ, ಒಂದು ತ್ರಿಭುಜಾಕಾರದ ಬಲೆಯನ್ನು ಮಾಡಲು ಆರಂಭಿಸಿದೆ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ಇನ್ ಹರ್ ವೆಬ್. ಅದರ ಬಲೆಯಲ್ಲಿ ಎಷ್ಟು ತ್ರಿಭುಜಗಳು ಇಲ್ಲಿ ಕಂಡು ಬರ್ತವ? ಇದು ಅದರ ಬಲೆ. ಇದರಲ್ಲಿ ಎಷ್ಟು ತ್ರಿಭುಜಗಳು ಕಂಡು ಬರ್ತವೆ ಅನ್ನೋದನ್ನು ಈಗ ಎಣಿಸ್ತಾ ಹೋಗೋಣ. ನೋಡೋಣ. ನೋಡಿ, ಇಲ್ಲಿ ಕಾಣಿಸ್ತಿರುವಂತೆ ಮೊದಲನೆಯದಾಗಿ ನಾವು ನೇರವಾಗಿ ಕಾಣುವಂತೆ ಇದು ಮೊದಲನೇ ತ್ರಿಭುಜ. ಹೌದಾ? ಇದು ಸೆಕೆಂಡ್. ಹೌದಾ? ಇದು ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. 6 ತ್ರಿಭುಜಗಳು ನಮಗೀಗ ನೇರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಕೃತಿಯಲ್ಲಿ ನಾವು ಅಡಗಿರ್ತಕ್ಕಂಥ ತ್ರಿಭುಜಗಳು ಎಷ್ಟಿವೆ ಅನ್ನೋದನ್ನು ಹೇಳ್ರಿ ಅಂತ ಹೇಳ್ತಾರೆ. ಈ ಬಲೆಯಲ್ಲಿ 1 ನೋಡಿ, ನಮಗೆ ನೇರವಾಗಿ ಕಾಣುತ್ತಿರತಕ್ಕಂಥದ್ದು 1.
2 3 4 5 ಪ್ಲಸ್ 6 ಒಟ್ಟು 6 ತ್ರಿಭುಜಗಳು ನಮ್ಗೆ ಕಾಣಿಸ್ತವೆ. ಈ 6 ತ್ರಿಭುಜದಲ್ಲಿ ಅಡಗಿರ್ತಕ್ಕಂಥ ಇನ್ನೂ ತ್ರಿಭುಜಗಳು ಇವೆ. ಅವು ಯಾವ್ಯಾವಪ್ಪ? ಇಲ್ಲಿ ನೋಡಿ, 4 ಪ್ಲಸ್ 5 ಅಂದರೆ 4, 5. ನಾನು ಗುರುತಿಸಿರುವಂತೆ ಇಲ್ಲಿ ಏನು ಕಾಣಿಸ್ತದೆ ಅಂದರೆ ಇಲ್ಲಿ 4, 5 ಇದೆ ಅಲ್ವಾ? ಈ ಒಂದು ತ್ರಿಭುಜನೇ ಬೇರೆ, ಇದು 7ನೇ ತ್ರಿಭುಜ ಕಾಣಿಸ್ತಾ ಇದೆಯಾ? ಅದೇ ತೆರನಾಗಿ ಇಲ್ಲಿ 3 ಮತ್ತು 2 ಇದನ್ನು ಕೂಡಿಸಿನೂ ಕೂಡ ಇಲ್ಲೊಂದು ದೊಡ್ಡ ತ್ರಿಭುಜ ಆಗುತ್ತೆ. ಇದು 8ನೇ ತ್ರಿಭುಜ. ನೋಡಿ, ಇಲ್ಲಿ 6 ಇದೆ, ನೆಕ್ಸ್ಟ್ ಇದು 7, ಇದು 8. ಇನ್ನು ಈ ಭಾಗದಲ್ಲಿ ಈ ಕಡೆನೂ ಒಂದು ತ್ರಿಭುಜ ಬರುತ್ತೆ, ಇದು 9ನೇ ತ್ರಿಭುಜ. ಇನ್ನು ಅದರ ಅಪೋಸಿಟ್ 3 ಮತ್ತು 4 ಸೇರಿದರೆ ಇದು 10ನೆಯ ಒಂದು ತ್ರಿಭುಜ. ಅರ್ಥ ಆಯ್ತಾ? ಒಟ್ಟು 10 ತ್ರಿಭುಜಗಳು ನಾವು ಇಲ್ಲಿ ಈ ಒಂದು ಬಲೆಯಲ್ಲಿ ಕಾಣ್ತವ. ಒಟ್ಟು 10 ತ್ರಿಭುಜಗಳು. ಸರಿನಾ? ಈಗ ಅರ್ಥ ಆಯ್ತಾ? She likes to take a walk each morning and check if the walls of her web are strong. ತಾನು ಮಾಡಿರ್ತಕ್ಕಂತಹ ಬಲೆ ಗಟ್ಟಿಯಾಗಿದೆ ಅನ್ನೋದನ್ನು ಪರಿಶೀಲಿಸಲಿಕ್ಕೆ ಅದೇನು ಮಾಡ್ತದ? ಪ್ರತಿದಿನ ಸ್ಕ್ವಿಗ್ಲಿ ಅಂದರೆ ಗೊನಗಾಟದ ಜೇಡ ಅಂತ ಹೇಳ್ತೀವಿ. ಸ್ಕ್ವಿಗ್ಲಿ ಸ್ಪೈಡರ್ಸ್ ಇದು ಏನು ಮಾಡ್ತದ? ತಾನು ಹೆಂದಿರ್ತಕ್ಕಂಥ ಈ ಬಲೆ ಗಟ್ಟಿಯಾಗಿದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಪ್ರತಿದಿನ ಬೆಳಗ್ಗೆ ಅದರ ಮೇಲೆ ನಡೆಯಲು ಬಯಸುತ್ತದೆ. ಪ್ರತಿದಿನ ಅದರ ಮೇಲೆ ನಡೆದು ಹೋಗ್ತದಂಥದ್ದು. ಕ್ಯಾನ್ ಶಿ ಬಿಗಿನ್ ಅಟ್ ಪಾಯಿಂಟ್ ಎ ಆ್ಯಂಡ್ ರೀಚ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ವಿದೌಟ್ ವಾಕಿಂಗ್ ಆನ್ ಎನಿ ವಾಲ್ ಮೋರ್ ದ್ಯಾನ್ ಒನ್ಸ್. ಅಂದರೆ ಅದೇನು ಮಾಡ್ತದಂದ್ರೆ ಅದು ಯಾವುದೇ ಗೋಡೆಯ ಮೇಲೆ ಒಂದಕ್ಕಿಂತ ಹೆಚ್ಚು ಬಾರಿ ನಡೆಯೋದಿಲ್ಲ. ಎ ಬಿಂದುವಿನಿಂದ ಆರಂಭ ಮಾಡಿ ಅದೇ ಬಿಂದುವಿಗೆ ಹಿಂತಿರುಗಲು ಅದು ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಈಗ ನೋಡಿ, ನಾವು ಕೂಡ ಈ ಒಂದು ಬಲೆಯಲ್ಲಿ ಏನು ಮಾಡೋಣ? ಸ್ಪೈಡರ್ ಜೊತೆ, ಸ್ಕ್ವಿಗ್ಲಿ ಜೊತೆ ಏನು ಮಾಡೋಣ? ಎ ಒಂದು ಪಾಯಿಂಟ್ನಿಂದ ಆರಂಭ ಮಾಡಿ ಅದರ ಜೊತೆ ಏನು ಮಾಡೋಣ? ಒಂದು ರೌಂಡನ್ನು ಈ ಒಂದು ಬಲೆಯ ಸುತ್ತ ಹಾಕಿ ಬರೋಣ. ಈಗ ನೋಡಿ, ಅದೇನು ಮಾಡ್ತದೆ ಅಂದ್ರೆ ಯಾವುದೇ ಒಂದು ಗೋಡೆಯ ಮೇಲೆ ತನ್ನ ಬಲೆಯ ಮೇಲೆ ಎ ಭಾಗದಿಂದ ಆರಂಭ ಮಾಡಿ ಅದೇನಾಗ್ತದೆ? ಅದೇ ಒಂದು ಎ ಭಾಗಕ್ಕೆ ಏನಾಗ್ತದೆ? ಬಂದು ತಲುಪ್ತದೆ. ಬಟ್ ಯಾವುದೇ ಒಂದು ಲೈನನ್ನು ರಿಪೀಟ್ ಮಾಡೋದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅದರ ಜೊತೆಗೆ ನಾವು ಕೂಡ ಏನು ಮಾಡೋಣ? ಈಗ ಒಂದು ರೌಂಡ್ ಎದಿಂದ ಹೋಗಿ ಯಾವುದೇ ಒಂದು ಪಾಯಿಂಟನ್ನು ರಿಪೀಟ್ ಮಾಡಲಾರ್ದೆ, ಯಾವುದೇ ಒಂದು ಗೆರೆಯ ಮೇಲೆ ರಿಪೀಟ್ ಹಾದಿಗೆ ಬರಲಾರ್ದೆ ಏನು ಮಾಡೋಣ? ಎ ಭಾಗಕ್ಕೆ ಸೇರೋಣ. ಬಂದ ಈಗ ಒಂದು ಅದನ್ನು ಇದೇ ಆಕೃತಿಯನ್ನು ಇಲ್ಲಿ ಹಾಕಿ ನಾನು ತೋರಿಸ್ತೀನಿ. ನೋಡಿ ಮೊದಲನೇದಾಗಿ ಇದು ಎ ಪಾಯಿಂಟ್. ಇಲ್ಲಿ ನಾವು ಎ ಅಂತ ಇಟ್ಕೋತೀವಿ. ಸರಿನಾ? ಇದು ಎ ಪಾಯಿಂಟ್. ಈ ಪಾಯಿಂಟಿಂದ ಆರಂಭ ಮಾಡೋಣ. ನೋಡಿ, ನಮ್ಮ ಸ್ಪೈಡರ್ ಹೇಗೆ ಹೋಗುತ್ತೆ? ಸ್ಕ್ವಿಗ್ಲಿ ಅಂದರೆ ಹೀಗೆ ಸ್ಟ್ರೇಟಾಗಿ ಹೋಗಿ ಅಲ್ಲಿಂದ ನೇರವಾಗಿ ಹೋಗಿ ಮೇಲೆ ಹೋಗಿ ಏನಾಗ್ತದೆ? ಸೈಡಲ್ಲಿ ಬರ್ತದೆ. ಹೀಗೆ ಬಂದು ಕೆಳಭಾಗದಲ್ಲಿ ಬಂದು ನೋಡಿ, ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಹೀಗೆ ಮಧ್ಯದಲ್ಲಿ ಸೇರ್ತದೆ. ಹೀಗೆ ಹೋಗಿ ಈ ಪಾಯಿಂಟನ್ನು ಕೂಡ್ತದೆ. ಇಲ್ಲಿಂದ ನೇರವಾಗಿ ಹೀಗೆ ಬಂದು ನೋಡಿ, ಹೀಗೆ ಹೋಗಿ ಮತ್ತೆ ಅಲ್ಲಿಂದ ಮರಳಿ ಹೀಗೆ ತಿರುಗ್ತದೆ. ವಾಪಸ್ ತಿರುಗಿ ಹೀಗೆ ಈ ತ್ರಿಭುಜವನ್ನು ಮಧ್ಯದ ಬಿಂದುವನ್ನು ಬಂದು ಸೇರಿ ಇಲ್ಲಿಂದ ಕೆಳಗಡೆ ಬರ್ತದೆ. ಬಂದು ನೋಡಿ, ಹೀಗೆ ಬಂದು ಎ ಪಾಯಿಂಟನ್ನು ಬಂದು ಸೇರುತ್ತದೆ. ಅರ್ಥ ಆಯ್ತಾ? ನೋಡಿ, ನಾವು ಎದಿಂದ ಆರಂಭ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಗಮನ ಕೊಡಿ. ಎ ಪಾಯಿಂಟಿಂದ ಆರಂಭಿಸಿ ಇಲ್ಲಿಂದ ಸ್ಟ್ರೇಟ್ ಮತ್ತು ಮೇಲೆ ಮತ್ತು ಕೆಳಗೆ ನೋಡಿ, ಕೆಳಗೆ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಆದರೆ ಕೈ ಬಿಡೋದಿಲ್ಲ. ಅಲ್ಲಿಂದ ಮಧ್ಯಕ್ಕೆ ಹೋಗಿ ಮಧ್ಯದಿಂದ ಹೀಗೆ ತಿರುಗಿ ನೋಡಿ ಮೇಲ್ಭಾಗಕ್ಕೆ ಹೋಗಿ ಮತ್ತೆ ಹಿಂದೆ ತಿರುಗಿ ಹೀಗೆ ಸೇರಿಕೊಂಡು ಪಾಯಿಂಟನ್ನು ಹೇಗೆ ಬಂದು ಕೈ ಬಿಡ್ತೀವಿ. ನೋಡಿ, ಇಲ್ಲಿಂದ ಆರಂಭ ಮಾಡಿ ನಾನೇನು ಮಾಡಿದ್ದೀನಿ? ಎಲ್ಲಿಯೂ ಕೂಡ ಕೈ ಬಿಡಲಾರ್ದೆ, ರಿಪೀಟ್ ಮಾಡಲಾರ್ದೆ, ಆ ಬಂದ ಹಾದಿಗೆ ರಿಪೀಟ್ ಹೋಗಲಾರ್ದೆ ಏನು ಮಾಡ್ತೀನಿ? ನಾನು ವಾಪಸ್ ಎ ಪಾಯಿಂಟ್ಗೆ ಬಂದು ಸೇರ್ತೀನಿ. ಈ ರೀತಿಯಾಗಿ ಅದೇನು ಮಾಡ್ತದೆ? ಸ್ಕ್ವಿಗ್ಲಿ ಸ್ಪೈಡರ್ ತನ್ನ ಒಂದು ಬಲೆ ಹೇಗೆ ಇದೆಯಲ್ಲ ಅದಕ್ಕೆ ಏನು ಮಾಡ್ತದೆ? ಅದು ಸುತ್ತಾಗ್ತದೆ. ಯಾವುದೇ ಒಂದು ಎ ಬಿಂದುವಿನಿಂದ ಆರಂಭ ಮಾಡಿ ಎಲ್ಲಿಯೂ ಕೂಡ ಹೆಚ್ಚು ಬಾರಿ ಒಂದಕ್ಕಿಂತ ರಿಪೀಟ್ ಆಗಲಾರ್ದೆ ಏನು ಮಾಡ್ತದದು? ಮರಳಿ ಬಂದು ತನ್ನ ಒಂದು ಬಿಂದುವನ್ನು ಸೇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಹರ್ ಬ್ರದರ್ ವಿಗ್ಲಿ ಮೇಡ್ ಎ ವೆಬ್ ಯೂಸಿಂಗ್ ರೆಕ್ಟ್ಯಾಂಗಲ್ಸ್
ಹೌ ಮೆನಿ ರೆಕ್ಟ್ಯಾಂಗಲ್ಸ್ ಕ್ಯಾನ್ ಯು ಸಿ ಇನ್ ಹಿಸ್ ವೆಬ್. ನೋಡಿ, ನಾವು ಆಗಲೇ ಸ್ಕ್ವಿಗ್ಲಿ ಸ್ಪೈಡರ್ ಬಗ್ಗೆ ತಿಳ್ಕೊಂಡಿವಲ್ವಾ, ಅವರ ಒಂದು ಬ್ರದರ್ ಯಾರಪ್ಪ, ವಿಗ್ಲಿ. ಇದು ವಿಗ್ಲಿ, ಹೌದಾ. ಇದು ಒಂದು ರೆಕ್ಟ್ಯಾಂಗಲನ್ನು ಇಲ್ಲಿ ಏನು ಮಾಡಿದೆ, ರಚನೆ ಮಾಡಿದೆ. ಈ ಒಂದು ಆಕೃತಿಯಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಇವೆ, ಆಯತಾಕಾರಗಳಿವೆ ಅನ್ನೋದನ್ನು ಗುರುತಿಸಬೇಕು. ನಾವು ಈಗಾಗಲೇ ಹಿಂದಿನ ಒಂದು ಏನು ಮಾಡಿದ್ದೀವಿ, ಇಲ್ಲಿ ತ್ರಿಭುಜವನ್ನು, ಟ್ರಯಾಂಗಲ್ಸನ್ನು ಯಾವ ರೀತಿ ಗುರುತಿಸಿ ಹತ್ತಿವೆ ಅಂತ ಇಲ್ಲಿ ಗುರುತಿಸಿದ್ದೀವಲ್ವಾ, ಅದೇ ತೆರನಾಗಿ ಇಲ್ಲಿ ಆಯತವನ್ನು ಗುರುತಿಸಬೇಕು. ನೋಡಿ, ಹಿ ಲೈಕ್ಸ್ ಟು ಟೇಕ್ ಎ ವಾಕ್ at the end of each day and check if the walls of his web are strong. ಅದು ಕೂಡ ಏನು ಮಾಡ್ತದೆ, ಈ ಒಂದು ರೆಕ್ಟ್ಯಾಂಗಲ್ ಏನಿದೆಯಲ್ಲ, ಇಲ್ಲಿ ಇದರ ಮೇಲೆ ಪ್ರತಿದಿನ ಒಂದು ಅಂತ್ಯದಲ್ಲಿ ಏನು ಮಾಡ್ತದೆ, ಅದು ತಾನು ಮಾಡಿರ್ತಕ್ಕಂತಹ ಬಲೆಯ ಗೋಡೆಗಳು ಗಟ್ಟಿಯಾಗಿದಾವೋ ಇಲ್ವೋ ಅನ್ನೋದನ್ನು ನೋಡಲಿಕ್ಕೆ ಅದು ಅದರ ಮೇಲೆ ತಿರುಗಾಡ್ತದಂತ. ಅರ್ಥ ಆಯ್ತಾ? ಈಗ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ, ಇದರಲ್ಲಿ ಅಡಗಿರ್ತಕ್ಕಂಥ ಒಂದು ಆಯತಾಕಾರಗಳನ್ನು ಗುರುತಿಸಬೇಕು. ಯಾವ್ಯಾವು, ಎಷ್ಟಿವೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಮೊದಲನೇದಾಗಿ ನಾವು ಈ ಒಂದು ವಿಗ್ಲಿ ಈ ಒಂದು ಆಕೃತಿಯಲ್ಲಿ ಏನು ಮಾಡ್ತದೆ ಅಂದ್ರೆ, ತನ್ನದೇ ಆಗಿರ್ತಕ್ಕಂಥ ಒಂದು ಬಲೆ ಎಷ್ಟು ಈ ಒಂದು ಆಯತಗಳನ್ನು ಹೊಂದಿದೆ, ಎಷ್ಟು ಆಯತಗಳನ್ನ ಹೊಂದಿದೆ ಅನ್ನೋದನ್ನು ಈಗ ಗುರುತಿಸಬೇಕು. ಮೊದಲನೇದಾಗಿ ನೋಡಿ, ಇದು ಕೂಡ ಒಂದು ಆಯತ, ಇದು ಒಂದು ಆಯತ. ಸೆಕೆಂಡ್, ಇದು ಒಂದು ಆಯತ. ಥರ್ಡ್, 4, 5, 6 ಇವು 6 ಆಯತಗಳು, ಹೌದಾ. 6 ಆಯತದ ನಂತರ ಮತ್ತೆ ಇದರಲ್ಲಿ ಅಡಗಿರ್ತಕ್ಕಂಥ ಆಯತಗಳು ಯಾವ್ಯಾವಪ್ಪ ನೋಡಿ. ಇಲ್ಲಿಂದ ಕಾಣಿಸ್ತಾ ಇದೆಯಾ, ಇಲ್ಲಿಂದ ಹೀಗೆ ಒಂದು ಆಯತ, ಎಷ್ಟಾಯಿತು, 6 ಆಯಿತಾ, ಇದು 7ನೇ ಆಯತ, ಇದು 7. ನೆಕ್ಸ್ಟ್ ಇಲ್ಲಿಂದ ಇದೊಂದೇ ಆಯತ, ಇಲ್ಲಿಂದ ಹೀಗೆ ಕೆಳಭಾಗದಲ್ಲಿ ಪೂರ್ತಿಯಾಗಿ 7 ಆಗಿತ್ತು, ಇದು 8ನೇದು, 8 + 9 ಇದು ಪೂರ್ತಿಯಾಗಿ ಎಲ್ಲವೂ ಸೇರಿ 9. ಇದು 8ನೇ ಆಯತ ನೋಡಿ, ಇದು ಎಲ್ಲವೂ ಸೇರಿ ಇದು 7ನೇ ಆಯತ, ಹೌದಾ. 7ನೇ ಒಂದು ರೆಕ್ಟ್ಯಾಂಗಲ್, ಇದು 8, ಇದು 9 ಪೂರ್ತಿ, ಹೌದಾ, 9. ನೆಕ್ಸ್ಟ್ ಈ ಮಧ್ಯಭಾಗದಲ್ಲಿ ಪೂರ್ತಿಯಾಗಿದೆ 1 ಮತ್ತು 3 ಸೇರಿ ಆಗೋದು 10ನೇ ಆಯತ, ಕಾಣಿಸ್ತಾ ಇದೆಯಾ, 10. ಇನ್ನೂ ಕೂಡ ಆಯತಗಳಿವೆ ಇದರಲ್ಲಿ, 10 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿಂದ ಈ ಭಾಗ 2 ಮತ್ತು 3 ಸೇರಿ ಇದು 11ನೇ ಆಯತ. ಇದೆಷ್ಟನೇ ಆಯತ, 11ನೇ ಆಯತ, ಇದು 11ನೇ ಆಯತ. ಇನ್ನು ಈ ಭಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 3 ಮತ್ತು 4 ಇದಷ್ಟೇ ಏನಾಗುತ್ತಾ, 12ನೇ ಆಯತ. ಒಟ್ಟು ಈ ವಿಗ್ಲಿ ಎಷ್ಟು ಆಯತಗಳನ್ನು ಹೊಂದಿದೆ, 12. ಟೋಟಲ್ 12 ರೆಕ್ಟ್ಯಾಂಗಲ್ಸ್ ಇದರಲ್ಲಿ ಕಂಡು ಬರ್ತವೆ. ಅರ್ಥ ಆಯ್ತಾ? ಇನ್ನು ಇದು ಪ್ರತಿಯೊಂದು ದಿನದ ಅಂತ್ಯದಲ್ಲಿ ತನ್ನ ಬಲೆ ಗಟ್ಟಿಯಾಗಿದೆಯೇ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ಏನು ಮಾಡ್ತದೆ, ನಡೀತಾ ಹೋಗ್ತದೆ. ಸೇಮ್ ಇದು ಹೆಂಗೆ ಒಂದು ಸ್ವಿಗ್ಲಿ ಯಾವ ರೀತಿ ನಡೀತಾ ಇತ್ತಲ್ಲ ಸ್ಪೈಡರ್, ಅದೇ ತೆರನಾಗಿ ವಿಗ್ಲಿ ಕೂಡ ನಡೆಯುತ್ತೆ. ಹೇಗೆ ನಡೆಯುತ್ತೆ ನೋಡೋಣ. ಕ್ಯಾನ್ ಹಿ ಬಿಗಿನ್ ಅಟ್ ಪಾಯಿಂಟ್ ಎ ಆ್ಯಂಡ್ ಲೀವ್ ಫ್ರಮ್ ದ ಪಾಯಿಂಟ್ ಬಿ ವಿದೌಟ್ ವಾಕಿಂಗ್ ಆನ್ ಎನಿ ವಾಲ್ ಮೋರ್ ದ್ಯಾನ್ ಒನ್ಸ್. ಅದು ಬಿಂದು ಎ ಇಂದ ಆರಂಭಿಸಿ ಯಾವುದೇ ಗೋಡೆಯ ಮೇಲೆ ಅದೇನಾಗ್ತದೆ, ಒಂದು ಬಾರಿಗಿಂತ ಹೆಚ್ಚು ನಡೆಯದೆ ಬಿಯಿಂದ ಹೊರಬರುತ್ತದೆ. ಇಲ್ಲೇನಾಗಿತ್ತು, ಎ ಪಾಯಿಂಟಿಂದ ಆರಂಭ ಮಾಡಿ ವಾಪಸ್ ಎ ಪಾಯಿಂಟ್ಗೆ ಬಂದು ಸೇರಿತು. ಬಟ್ ಇಲ್ಲಿ ಎ ಪಾಯಿಂಟಿಂದ ಆರಂಭ ಮಾಡಿ ಬಿ ಪಾಯಿಂಟಿಂದ ಹೊರಗಡೆ ಬರ್ತದೆ. ನಾವು ಪಾಯಿಂಟನ್ನು ಎಲ್ಲಿಂದ ಬೇಕಾದರೂ ಆರಂಭ ಮಾಡ್ಬೋದು. ಬಟ್ ಇಲ್ಲಿ ಒಂದು ಏನು ಪಾಯಿಂಟ್ ಅಂದರೆ, ಎದಿಂದ ಆರಂಭಿಸಿ ಬಿದಿಂದ ಆ ಒಂದು ವಿಗ್ಲಿ ಹೊರಗಡೆ ಬರ್ತಾ ಇತ್ತು. ಹೇಗೆ ಟ್ರೇಸ್ ಆ್ಯಂಡ್ ಶೋ ವಿಗ್ಲಿ ಪಾತ್, ವಿಗ್ಲಿಯ ಒಂದು ಪಥವನ್ನು ಈಗ ನಾವು ಟ್ರೇಸ್ ಮಾಡಿ ತೋರಿಸೋಣ. ನೋಡಿ, ಈ ವಿಗ್ಲಿ ಯಾವ ರೀತಿಯಾಗಿ ಏನು ಮಾಡ್ತದೆ ಅಂದ್ರೆ, ತನ್ನ ಒಂದು ಬಲೆಯ ಸುತ್ತ ತಿರುಗ್ತದೆ ಅನ್ನೋದನ್ನು ನೋಡಿ. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ಪಾಯಿಂಟನ್ನು ಎ ಪಾಯಿಂಟ್ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿಂದ ಆರಂಭ ಮಾಡಿ ಹೇಗೆ ಅದು ಎಲ್ಲಿಯೂ ಕೂಡ ರಿಪೀಟ್ ತಿರುಗಲಾರ್ದೆ ಏನು ಮಾಡ್ತದೆ ಅಂದರೆ, ಬಿ ಪಾಯಿಂಟನ್ನು ಸೇರ್ತದ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ ಈಗ. ಮೊದಲನೇದಾಗಿ ಎ ನೋಡಿ, ಇಲ್ಲಿಂದ ಆರಂಭ ಮಾಡಿ
ತನ್ನ ಪಥವನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತದೆ, ಹೀಗೆ ಸ್ಟ್ರೈಟಾಗಿ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋಗಿ ನೋಡಿ ಹೀಗೆ ಇಲ್ಲಿ ತಿರುಗ್ತು, ಇಲ್ಲಿಂದ ಕೆಳಗೆ ಇಷ್ಟೇ, ಇಲ್ಲಿ ನೋಡಿ ಹೀಗೆ ಮರಳಿಯದು ಬಂತು, ವಾಪಸ್ ಕೆಳಭಾಗಕ್ಕೆ ಬಂದು ನೇರವಾಗಿ ಕೊನೆಗೆ ಬಂದು ಇಲ್ಲಿ ಮತ್ತೆ ಟರ್ನ್ ಆಗಿ ಮೇಲ್ಭಾಗಕ್ಕೆ ಹೋಗ್ತದೆ. ಇಲ್ಲಿ ಎಡ್ಜ್ ಕೂಡ್ತು, ಹೌದಾ? ಇಲ್ಲಿಂದ ಹೀಗೆ ತಿರುಗ್ತಾ ಕೊನೆಗೆ ಹೋಗ್ತದೆ, ಹೀಗೆ ನೆಕ್ಸ್ಟ್ ಕೆಳಭಾಗಕ್ಕೆ ಬರ್ತದೆ. ಬಂದು ಇಲ್ಲಿ ಎಯನ್ನು ದಾಟಿ ಮುಂದೆ ಬಂದು ನೋಡಿ, ಮುಂದೆ ಬಂದು ಏನು ಮಾಡ್ತದೆ, ಹೀಗೆ ಪಾಯಿಂಟನ್ನು ಸೇರಿ ಎ ಪಾಯಿಂಟನ್ನು ಸೇರಿ ನೆಕ್ಸ್ಟ್ ಈ ಭಾಗದಿಂದ ನೋಡಿ ಎಲ್ಲ ಕಡೆ ರಿಪೀಟ್ ಆಯಿತು, ಎಲ್ಲ ಕಡೆ ಹೋಯಿತು. ಆದರೆ ಬಿ ಭಾಗ ಇಲ್ಲಿ ನಾವು ಪಾಯಿಂಟ್ ಮುಗೀತು, ಇಲ್ಲಿಗೆ ಬಿ ಭಾಗ. ಇದರ ಮೂಲಕ ಏನಾಯ್ತಪ್ಪ ಅಂದರೆ ಅದು ಹೊರಗಡೆ ಬಂತು. ನೋಡಿ ನಾವು ಹೇಗೆ ಬಂದ್ವಿ, ಎದಿಂದ ಆರಂಭ ಮಾಡಿ ಮೊದಲನೇ ಒಂದು ಪಥ, ನೆಕ್ಸ್ಟ್ ಹೀಗೆ ಇಲ್ಲಿಂದ ಸೇರಿಕೊಂಡು ಇಲ್ಲಿ ಮೇಲೆ ಹೋಯಿತು, ಇದು ಎರಡನೆಯ ಪಥ. ಹಾಗೆ ಅಲ್ಲಿಂದ ಮೇಲೆ ಹೋಗಿ 3 ಸ್ಟ್ರೇಟ್, ಇದು 4, ಇದು 5, ಇದು 6, 7, 8, 9, 10, 11 ಮತ್ತು 12. ನೋಡಿ ಹೀಗೆ ಹೋಗಿ ಏನಾಯ್ತಪ್ಪ ಅಂದರೆ ಈ ಕಡೆ ಟರ್ನ್ ಆಯಿತು. 12 ಆದಮೇಲೆ 13, ನೆಕ್ಸ್ಟ್ ಹೀಗೆ ಬಂತು 14, ನೆಕ್ಸ್ಟ್ ಇದು ಇಲ್ಲಿ ದಾಟ್ತಲ್ವ, ಇದು 15, ಇದು 16, ಹೀಗೆ ಬಂದು ಟರ್ನ್ ಆಯಿತು. 16 ನೆಕ್ಸ್ಟ್ 17, ಇದು 17 ಆದಮೇಲೆ ಇದು 18, ಇಲ್ಲಿಂದ ಇಲ್ಲಿ ಹೊಳಿತು, ಯಾಕಂದರೆ ಸ್ಟ್ರೇಟ್ ಹೋಗಿಲ್ಲ ಅದು, ಹೌದಲ್ವಾ? ಇಲ್ಲಿ ಹೊಳಿತು, ಇದು 18, ನೆಕ್ಸ್ಟ್ 18 ಆದಮೇಲೆ ಇಲ್ಲಿ ಬಂದು ಬಿ ಮೂಲಕ ಹೊರ ಬಂದಿರೋದ್ರಿಂದ ಇದು 19. ನೋಡಿ ಎಷ್ಟು ರಸ್ತೆಗಳನ್ನು ಅದು ದಾಟ್ತಲ್ವಾ? ನೋಡಿ ಇಲ್ಲಿಂದ ಆರಂಭ ಮಾಡಿ 1 ಸ್ಟ್ರೇಟ್ ಟರ್ನ್, 2, 3, 4, 5, 6, 7, 8, 9 ಹೀಗೆ ಟರ್ನ್ ಆಯಿತು. ನಾವು ಯಾವ ರೀತಿಯಲ್ಲಿ ಟರ್ನ್ ಆಗ್ತೀವಲ್ವ ಆ ರೀತಿಯಲ್ಲಿ ನಾನೇನು ಮಾಡಿದ್ದೀನಿ, ಮಾರ್ಗದ ಮೂಲಕ ನಂಬರನ್ನು ಹಾಕಲಾಗಿದೆ. ಇದರ ಮೂಲಕ ನೀವು ಈಸಿಯಾಗಿ ವಿಗ್ಲಿ ಯಾವ ರೀತಿ ತನ್ನ ಒಂದು ಬಲೆಯನ್ನು ಗೋಡೆಯ ಮೇಲೆ ಅದು ಒಂದು ಬಾರಿಗಿಂತ ಹೆಚ್ಚು ನಡೆಯದೆ ಎದಿಂದ ಬಿಗೆ ಹೇಗೆ ಅದು ಹೊರ ಹೋಯಿತು ಅನ್ನೋದನ್ನು ಈ ಒಂದು ಚಿತ್ರದ ಮೂಲಕ ನೀವು ಈಸಿಯಾಗಿ ತಿಳ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಟ್ರೇಸ್ ಆ್ಯಂಡ್ ಶೋ ವಿಗ್ಲಿ ಪಾತ್. ಈಗ ವಿಗ್ಲಿ ಪಾತನ್ನು ನೋಡಿದ್ದೇವೆ. ನೆಕ್ಸ್ಟ್ ಯೂಸ್ 5 ಮ್ಯಾಸ್ಟಿಕ್ಸ್ ಟು ಮೇಕ್ 2 ಟ್ರಯಾಂಗಲ್ಸ್, ದೆನ್ ಡ್ರಾ ಇಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇಲ್ಲಿ 5 ಬೆಂಕಿ ಕಡ್ಡಿಗಳನ್ನು ಕೊಡಲಾಗಿದೆ, ಹೌದಾ? ಇವು 5 ಬೆಂಕಿ ಕಡ್ಡಿಗಳನ್ನು ಬಳಸಿ ನಾವು 2 ತ್ರಿಭುಜಗಳನ್ನು 2 ಟ್ರಯಾಂಗಲ್ಸನ್ನು ಇಲ್ಲಿ ನಾವು ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಜಾಗದಲ್ಲಿ ನೋಡಿ ಇಲ್ಲಿ 5 ಟ್ರಯಾಂಗಲ್ಸ್ ಇವೆ, 5 ಬೆಂಕಿ ಕಡ್ಡಿಗಳು ಮ್ಯಾಚ್ ಸ್ಟಿಕ್ಸ್ ಇವೆ, ಅವುಗಳನ್ನು ಬಳಸಿ ಈಗ ಮಾಡೋಣ. ನೋಡಿ ಇದು ಒಂದು ಮ್ಯಾಚ್ ಸ್ಟಿಕ್ ಕಾಣಿಸ್ತಾ ಇದೆಯಾ, ಒಂದು, ಅದರ ಪಕ್ಕದಲ್ಲಿ ಇನ್ನೊಂದು, ಸರಿನಾ? ನೋಡಿ 2 ಆಯಿತಾ, ಇನ್ನೂ ಉಳಿದಿರೋದು 3, ಇದು 3ನೇ ಮ್ಯಾಚ್ ಸ್ಟಿಕ್ಸ್, 3, ಇನ್ನು 4, ನೆಕ್ಸ್ಟ್ 5. ನೋಡಿ 5 ಮ್ಯಾಚ್ ಸ್ಟಿಕ್, ಇದು 1, ನೆಕ್ಸ್ಟ್ 2, 3, 4, 5. 5 ಮ್ಯಾಚ್ ಸ್ಟಿಕ್ಕನ್ನು ಬಳಸಿ ನಾವೇನು ಮಾಡಿದ್ದೀವಿ, 2 ಟ್ರಯಾಂಗಲ್ 2 ತ್ರಿಭುಜಗಳನ್ನು ನಾವಿಲ್ಲಿ ರಚನೆ ಮಾಡಿದ್ದೇವೆ. ಅರ್ಥ ಆಯ್ತಾ ಮಕ್ಕಳೇ? 1, 2, 3, 4, 5 ಮ್ಯಾಚ್ ಸ್ಟಿಕ್ ಇವೆ. ಇಲ್ಲಿ ನಾವು 5ಅನ್ನು ಬಳಸಿ 2 ಟ್ರಯಾಂಗಲ್ಸ್, ಇದು 1, ಇದು 1, 1, 2 ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ರಚನೆ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ, ಮೂವ್ 2 ಆಫ್ ದೀಸ್ ಮ್ಯಾಚ್ ಸ್ಟಿಕ್ ಟು ಫ್ರಮ್ 4 ಟ್ರಯಾಂಗಲ್ಸ್. ನೋಡಿ ಇಲ್ಲಿ 4 ತ್ರಿಭುಜಗಳನ್ನು ಉಂಟು ಮಾಡಲು ಇವುಗಳಲ್ಲಿ 2 ಬೆಂಕಿ ಕಡ್ಡಿಗಳನ್ನು ಸರಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ 3 ತ್ರಿಭುಜಗಳು ನಮಗೆ ಕಾಣಿಸ್ತಾ ಇದೆ, ಹೌದಾ? ಈ 3ರಲ್ಲಿ 2 ಯಾವುದಾದ್ರೂ 2 ಕಡ್ಡಿಗಳನ್ನು ನಾವು ತೆಗಿಬೇಕು. ಯಾವ್ದು ಬೇಕಾದರೂ 2 ಕಡ್ಡಿಗಳನ್ನು ತೆಗೆದು 4 ತ್ರಿಭುಜಗಳನ್ನು ರಚನೆ ಮಾಡಿರಿ ಅಂತ ಹೇಳ್ತಾರೆ ಅವರು. ಇಲ್ಲಿ 3 ಇದೆ, 4 ರಚನೆ ಮಾಡಿರಿ ಅಂತ ಹೇಳ್ತಾರೆ. ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಒಂದು ತೆಗಿತೀನಿ, ಒಂದು ಹೋಯ್ತು, ಇಲ್ಲಿ ಕೂಡ ಒಂದು ಹೋಯ್ತು. ಇವೆರಡು ಹೋದರೆ ಏನಾಯ್ತಪ್ಪ ಅಂದ್ರೆ ಅದೇ ಬೆಂಕಿ ಕಡ್ಡಿಗಳನ್ನು ಇಲ್ಲಿ ಇಡ್ತೀನಿ. 1, 2 ಇಟ್ಟಿದ್ದೀನಲ್ವಾ, 2 ಇಟ್ಟಿದ್ದೀನಿ. ಅದಕ್ಕೆ ಏನಾಯ್ತಪ್ಪ ಅಂದರೆ ಇಲ್ಲಿ
1 ತ್ರಿಭುಜ 2 ತ್ರಿಭುಜ 3 4 ಇವೆರಡು ಹೋಗಿರ್ತಾವೆ. ಹೌದಾ? ಅರ್ಥ ಆಗ್ತಾ ಇದೆಯಾ? ನೋಡಿ, ಎರಡೇ ಬೆಂಕಿ ಕಡ್ಡಿಗಳನ್ನು ಸರಿಸಿ ಏನು ಮಾಡಿದ್ದೀನಿ, ಎರಡೇ ಬೆಂಕಿ ಕಡ್ಡಿಗಳನ್ನು ಸರಿಸಿ ಇಲ್ಲಿ 4 ತ್ರಿಭುಜಗಳನ್ನು ರಚನೆ ಮಾಡಿದ್ದೇನೆ. 1 2 3 4 ಇದು ಹೋಯಿತು. ಇದು ಹೋಗೋದ್ರಿಂದ ಇದೇನಾಯಿತು, ಒಂದೇ ಒಂದು ಕಡ್ಡಿ ಇಲ್ಲಿ ಉಳಿತದ. ನೋಡಿ, ಹಾಂ, ಈ ಎಷ್ಟು ತ್ರಿಭುಜಗಳು ಕಾಣಿಸ್ತಾ ಇವೆ ನಿಮಗೆ? 4 ಕಾಣಿಸ್ತಾ ಇದೆಯಲ್ವಾ? ನೋಡಿ, ಎರಡೇ ಬೆಂಕಿ ಕಡ್ಡಿಗಳನ್ನು ನಾನು ತೆಗೆದಿದ್ದೀನಿ. ಎಷ್ಟು? 1 ತ್ರಿಭುಜ 2 ತ್ರಿಭುಜ 3 4. ಅದೇ 2 ಬೆಂಕಿ ಕಡ್ಡಿಗಳನ್ನು ಇಲ್ಲಿ ನಾನು ಸೇರಿಸಿದ್ದೇನೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 4th ಕ್ವೆಶನ್. ರಿಮೂವ್ 4 ಆಫ್ ದೀಸ್ ಮ್ಯಾಸ್ಟಿಕ್ಸ್ ಟು ಲೀವ್ ಓನ್ಲಿ 3 ಟ್ರಯಾಂಗಲ್ಸ್. ನೋಡಿ, ಇಲ್ಲಿ ಒಟ್ಟು ಈ ಎಲ್ಲ ತ್ರಿಭುಜಗಳಲ್ಲಿ 3 ತ್ರಿಭುಜಗಳನ್ನು ಮಾತ್ರ ಉಳಿಸಿ ಏನು ಮಾಡಬೇಕು, 4 ಬೆಂಕಿ ಕಡ್ಡಿಗಳನ್ನು ತೆಗೀರಿ ಅಂತ ಹೇಳ್ತಾರೆ. ಇವುಗಳಲ್ಲಿ 4 ಬೆಂಕಿ ಕಡ್ಡಿಗಳನ್ನ ತೆಗಿಬೇಕು, ಸೇರಿಸೋದಿಲ್ಲ. ಇಲ್ಲಿ ಹೆಂಗೆ ನಾವು ತೆಗೆದಿದ್ದನ್ನು ಏನು ಮಾಡಿದೀವಿ, 2 ತೆಗೆದು ಸೇರಿಸಿದ್ದೀವಿ. ಆ ರೀತಿಯಲ್ಲಿ ಸೇರಿಸೋದಿಲ್ಲ. ಇಲ್ಲಿ ಏನು ಮಾಡಬೇಕು, ನಾನು 1 ತೆಗಿತೀನಿ, 1, ಆಮೇಲೆ ಇದು 2 ತೆಗಿತೀನಿ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು 3 ತೆಗೆದ್ವಿ, ಇದು 4ನೇದು. ಇವು 4 ತೆಗೆದೀವಿ ನಾವು, 1 2 3 4. ನೋಡಿ, ಇವೆರಡನ್ನು ತೆಗಿತೀನಿ, ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ ತೆಗೆದಾಗ ಏನಾಗ್ತದೆ, ಇವೆರಡನ್ನೇ ನೋಡಿ ನೀವು, 1 2 ಬಂತು. ಹೌದಾ? ಆಮೇಲೆ ಇಲ್ಲಿ ಏನು ಮಾಡ್ತೀವಿ, 2 ಅದು, ಇದನ್ನು ತೆಗಿತೀವಿ, ಇವೆರಡು ಕಡ್ಡಿಗಳನ್ನು, 1 2. ಈ 2 ಕಡ್ಡಿಗಳನ್ನು ತೆಗೆದಾಗ ಏನಾಯ್ತಪ್ಪ, ಇಲ್ಲಿ 1 ಉಳಿತದೆ ತ್ರಿಭುಜ. ನಮಗೆ ಬೇಕಾಗಿರುವಂಥ ತ್ರಿಭುಜ 3. ಹೌದಾ? ಇಲ್ಲಿ 2 ಉಳಿದು, 1 2, ಆಮೇಲೆ ಇಲ್ಲೊಂದು ಉಳಿತು. ಈ 4 ಕಡ್ಡಿಗಳು ಏನು ಮಾಡ್ತೀವಿ, ನಾವು ತೆಗೆದುಬಿಡ್ತೀವಿ. 1 ತ್ರಿಭುಜ 2 ತ್ರಿಭುಜ 3 ತ್ರಿಭುಜಗಳು ಏನಾದವು, ಇಲ್ಲಿ ಉಳಿದವು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಇದುವರೆಗೂ ನಾವು ಪುಟ ಸಂಖ್ಯೆ 23ರಿಂದ 23, 24, 25 ಹಾಗೆ 26, 27, 28ನೆಯ ಪುಟದವರೆಗೂ ನಾವು ಕಂಪ್ಲೀಟಾಗಿ ಏನು ಮಾಡಿದ್ದೀವಿ, ಇವತ್ತಿನ ದಿನ ಸಂಪೂರ್ಣವಾಗಿ ಆಯತ, ಚೌಕ ಹಾಗೆಯೇ ಅದರಲ್ಲಿ ಅಡಗಿರ್ತಕ್ಕಂಥ ಸಾಕಷ್ಟು ತ್ರಿಭುಜಗಳನ್ನು, ಚೌಕ, ಆಯತಗಳನ್ನು, ಆಕಾರಗಳನ್ನು ನಾವೇನು ಮಾಡಿದ್ದೀವಿ, ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಯಾವುದೇ ರೀತಿಯ ಒಂದು ಪ್ರಶ್ನೆ ಬಂದರೂ ಕೂಡ ವಿವರಣೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಏನು ಮಾಡ್ಬೋದು, ನೀವು ಪ್ರಶ್ನೆಗೆ ಉತ್ತರಗಳನ್ನು ಬರೀಬಹುದು. ಅರ್ಥ ಆಯ್ತಾ ಮಕ್ಕಳೇ? ಯಾವುದೇ ಒಂದು ವಿಷಯವನ್ನು ಕಂಪ್ಲೀಟಾಗಿ ನಿಧಾನವಾಗಿ ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಸರಿನಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.